ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಆರಾಮಿದ್ದೀರಾ ಅಂದ್ಕೋತೀನಿ. 4-5 ಡೇಸಿಂದ ಮನೇಲಿ ಪೂಜೆ ಇದ್ದಿದ್ದರಿಂದ ಸ್ವಲ್ಪ ಬ್ಯುಸಿ ಇದ್ದೆ. ಹಾಗಾಗಿ ಯಾವುದೇ ವೀಡಿಯೋನ ಮಾಡೋಕ್ಕಾಗಿರಲಿಲ್ಲ. ನಮ್ಮ ಮನೆಯಲ್ಲಿ ಪೂಜೆ ಇತ್ತು, ಅಮ್ಮನ ಮನೆಯಲ್ಲಿ ದೇವ್ರನ್ನೆಲ್ಲ ಕರ್ಕೊಂಬಂದಿದ್ವಿ. ಸೊ ಹಾಗಾಗಿ ನಾವು ಯಾವ ದೇವ್ರನ್ನ ಕರ್ಕೊಂಬಂದಿದ್ವಿ, ಯಾವ ರೀತಿ ಪೂಜೆನ ಮಾಡಿದ್ವಿ ಅನ್ನೋದನ್ನ ಇವತ್ತು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತಂದ್ಬಿಟ್ಟು ಈ ವ್ಲಾಗ್ನ ಮಾಡ್ತಾಯಿದ್ದೀನಿ. ಅದಕ್ಕಿಂತ ಮುಂಚೆ ನನ್ನ ವ್ಲಾಗ್ನ ಫಸ್ಟ್ ಟೈಮ್ ನೋಡ್ತಿದ್ದೆ, ವಿಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಸೊ ವೆಲ್ಕಮ್ ಟು ಸ್ವೀಕೃತಿ. ಗುರುವಾರನೇ ಚಿಕ್ಕಮಂಗ್ಳೂರಿಂದ ಟಿಪ್ಟೂರಿಗೆ ಹೋಗಿದ್ದೆ. ಶುಕ್ರವಾರ ಸ್ವಲ್ಪ ಶಾಪಿಂಗ್ ಇತ್ತು ಅಂದ್ಬಿಟ್ಟು ಟಿಪ್ಟೂರಿಗೆ ಬಂದಿದ್ವಿ. ಮನೆಯ ಮೇಲೆ ಏನಾದ್ರು ಒಂದು ತೊಗೊಳೋದಿದ್ದೇ ಇರುತ್ತಲ್ವ. ಸೊ ಶುಕ್ರವಾರ ಎಲ್ಲ ಫುಲ್ಲು ಟಿಪ್ಟೂರಲ್ಲಿ ಶಾಪಿಂಗೇ ಆಯಿತು. ಮತ್ತು ಶನಿವಾರ ದೇವರನ್ನ ಕರ್ಕೊಂಬಂದ್ವಿ. ನಮ್ಮೂರಿನ ದೇವರು ಬೇರೆ ದೇವರು ಬಸವಣ್ಣ ದೇವರು ಅಂತ, ಮತ್ತು ಪಕ್ಕದೂರಲ್ಲಿ ಗ್ರಾಮ ದೇವತೆ ಸಾರ್ತವಳ್ಳಿ ಉಚ್ಚಮ್ಮ ದೇವಿ ಮತ್ತು ಲಕ್ಷ್ಮೀ ದೇವಮ್ಮ ಅಂತ ಅಂದ್ಬಿಟ್ಟು ನಮ್ಮೂರ ದೇವ್ರನ್ನ ಅವಾಗವಾಗೆ ಕರ್ಕೊಬರ್ತಿರ್ತೀವಿ. ಲಕ್ಷ್ಮೀ ದೇವಮ್ಮ ಉಚ್ಚಮ್ಮ ಅಂತೀವಲ್ಲ, ಅದು ಗ್ರಾಮ ದೇವತೆ. ಆ ದೇವ್ರನ್ನ ಕರ್ಕೊಂಡು ಬಂದು ನಮ್ಮ ಮನೆಗೆ ತುಂಬಾ ವರ್ಷಗಳೇ ಆಗಿತ್ತು. ನಮಗೆ ನೆನಪೇ ಇಲ್ಲ, ಅಷ್ಟು ನಾವು ಚಿಕ್ಕವರಿದ್ದಾಗ ಕರ್ಕೊಂಬಂದಿದ್ದು ಅನಿಸುತ್ತೆ. ಸೊ ಇವಾಗ ಕರ್ಕೊಂಬರೋಣ ಅಂತ ಅಂದ್ಕೊಂಡು ಚಿಕ್ಕದಾಗಿ ಪೂಜೆ ಮಾಡಿಸೋಣ ಅಂದ್ಕೊಂಡ್ವಿ. ಬಟ್ ಆ ಜನಗಳನ್ನ ಕರಿತಾ ದೊಡ್ಡ ಪೂಜೆನೇ ಆಗೋಯಿತು. ನಮ್ಮ ಮನೇಲಿ ಚಿಕ್ಕ ಫಂಕ್ಷನ್ ಆದಂಗೆ ಆಗೋಯಿತು ಪೂಜೆ ಅಂತೂ ತುಂಬಾ ಚೆನ್ನಾಗಾಯಿತು. ಶನಿವಾರ ಮಧ್ಯಾಹ್ನ 3 ಗಂಟೆ ಅಷ್ಟರಲ್ಲಿ ಪಕ್ಕದ ಊರಿಗೆ ಹೋಗಿ ಆ ದೇವರನ್ನು ಕರ್ಕೊಂಡು ಬಂದ್ವಿ. ಇದು ನಮ್ಮೂರಿನ ಗ್ರಾಮ ದೇವತೆ. ಸಲ ಜಾತ್ರೆಗೆಲ್ಲ ಕರ್ಕೊಂಡು ಬರ್ತಿರ್ತೀವಿ. ಸೊ ಸಂಜೆ 7 ಗಂಟೆ ಅಷ್ಟರಲ್ಲಿ ನಮ್ಮೂರ ದೇವರು ಭೈರವೇಶ್ವರನೂ ಕರ್ಕೊಂಡ್ಬಂದ್ವಿ ಮನೆಗೆ. ಆನಂತರ ಮನೇಲಿ ಸ್ವಲ್ಪ ಭಜನೆ ಪೂಜೆಗಳನ್ನ ಮಾಡಿಸೋಣ ಅಂತ ಅಂದ್ಕೊಂಡ್ವಿ. ಯಾವತ್ತೂ ಮಾಡಿಸಿರ್ಲಿಲ್ಲ ನಮ್ಮ ಮನೇಲಿ ಭಜನೆನ, ಇದೇ ಫಸ್ಟ್ ಟೈಮ್ ಅಂತಲೇ ಹೇಳ್ಬಹುದು. ಭಜನೆನ ಮಾಡೋದಕ್ಕೆ 2 ರೀಸನ್ ಅಂತಲೇ ಹೇಳ್ಬೋದು. ಒಂದು, ನಮ್ಮೂರ ದೇವ್ರಿಗೆ ದೀಪನ ಉರಿಸ್ಬೇಕು. ದೇವರನ್ನ ಕರ್ಕೊಂಬಂದಿರ್ತೀವಲ್ಲ ಆವಾಗ ದೀಪನ ಹಚ್ಚಿಟ್ರೆ ದೇವರು ಹೋಗೋ ತನಕನೂ ದೀಪ ಉರಿತಾನೆ ಇರಬೇಕು. ದೇವಸ್ಥಾನದಲ್ಲೂ ಅಷ್ಟೇ ದೀಪ ಇದೆ. ಸೊ ಹಾಗಾಗಿ ದೇವ್ರು ಎಲ್ಲಿ ಹೋಗಿರುತ್ತೆ ಅಲ್ಲಿ ದೀಪನ ಹಚ್ಚಿಟ್ರೆ ದೀಪನ ಹೋಗದ ರೀತಿ ನೋಡ್ಕೋಬೇಕು. ಹಾಗಾಗಿ ರಾತ್ರಿ ಎಲ್ಲ ನಿದ್ದೆಗೆ ಇಟ್ಕೊಂಡು ದೀಪನ ಕಾಯಬೇಕಲ್ವ. ಸೊ ಈ ಭಜನೆ ಪದಗಳನ್ನ ಕೇಳ್ತಾ ಇದ್ರೆ ನಿದ್ದೆನೂ ಬರಲ್ಲ, ದೇವರಿಗೆ ಒಂದು ಭಕ್ತಿನ ಸಮರ್ಪಿಸ್ದಂಗೂ ಆಗುತ್ತೆ ಅಂದ್ಬಿಟ್ಟು ಭಜನೆನ ಮಾಡೋದಕ್ಕೆ ಹೇಳಿದ್ವಿ. ಪಕ್ಕದೂರವರೇ ಭಜನೆ ಮಾಡೋರು. ಸೊ ಚೆನ್ನಾಗಿ ಪರಿಚಯ ಇದ್ದದ್ರಿಂದ ಅವ್ರ ಹತ್ರನೇ ಮಾಡಿಸ್ತಿದ್ದೀವಿ. ಈ ಭಜನಾ ಪದಗಳಂತೂ ಇವಾಗಿನ ಕಾಲದಲ್ಲಿ ಇಲ್ಲವೇ ಇಲ್ಲ, ಆಗಾಗೋಗಿದ್ದಾವೆ. ಸೊ ಈ ಭಜನಾ ಪದಗಳು ನಮ್ಮ ಹಳ್ಳಿಗಳ ಸಂಸ್ಕೃತಿಯ ಒಂದು ಭಾಗ ಅಂತಲೇ ಹೇಳ್ಬೋದು. ಸೊ ಇದನ್ನೆಲ್ಲ ಲೈವಾಗಿ ಕೇಳಿ ಅಂದ್ಬಿಟ್ಟು ಇದಕ್ಕೆ ಅದು ವಾಯ್ಸ್ ಓವರ್ ಕೊಡ್ತಿಲ್ಲ. ಈ ಭಜನಾ ಪದಗಳನ್ನು ಕೇಳ್ತಿದ್ರೇ ಭಕ್ತಿ ಹೆಚ್ಚಾಗುತ್ತೆ. ಸೊ ನೀವು ಕೇಳಲಿ ಅಂದ್ಬಿಟ್ಟು ಇದಕ್ಕೆ ಯಾವುದೇ ವಾಯ್ಸ್ ಓವರ್ ಕೊಡ್ತಾ ಇಲ್ಲ. ಮರೆಯಾಗ್ತಿರೋ ಈ ಸಂಪ್ರದಾಯಗಳನ್ನ ನಾವುಗಳೇ ಉಳಿಸ್ಬೇಕಲ್ವ. ಸೊ ಹಾಗಾಗಿ ಅವುಗಳನ್ನು ಕೇಳ್ತಿದ್ರೆ ನಮಗೆ ದೇವರಲ್ಲಿರುವಂಥ ಭಕ್ತಿ ಹೆಚ್ಚಾಗುತ್ತೆ ಅಂತಲೇ ಹೇಳ್ಬಹುದು.
ಒಮ್ಮಡಿ ಬಾಳ ಕತ್ತೆ ಕಾಯುವುದಕ್ಕೆ ಹೊರಟರು. ಇತ್ತ ತಾಯಿಯಾದ ಕಶ್ಮಳಿಯು ಮಗನಿಗೆ ಬುದ್ಧಿ ಹೇಳಿ, ಅಪ್ಪ ಬಿಟ್ಟು ಬಂದು ಅವರು ಒಬ್ಬರನ್ನೊಬ್ಬರು ಕೈ ಹಿಡಿದುಕೊಂಡು ಆ ಕಾಡಿನಲ್ಲಿ ತಿರುಗುತ್ತಾ ಬೇಸತ್ತು.
ದೇವಿ ಪಾದಕ್ಕೆ ಆಂಜನೇಯ ಬರದ ಗೋವಿಂದ ಅಲಕ್ಕಿರಂಜನ ಶಿವಯೋಗಿ ದೇವರು ಸೊ ಈ ರೀತಿ ಇರುತ್ತೆ ಭಜನೆಗಳನ್ನ ಮಾಡಿಸಿದ್ರೆ ಮನೆಯಲ್ಲಿ ಪೂಜೆ ಎಲ್ಲ. ಈ ಭಜನೆಗಳಂತೂ ಹಿಂದಿನ ಕಾಲದಿಂದಲೂ ನಡ್ಕೊಂಡು ಬಂದಿದ್ದಾವೆ. ಹಿಂದಿನ ಕಾಲದ ಕಥೆಗಳನ್ನ ಹಾಡಿನ ಮೂಲಕ, ಈ ಭಜನೆಯ ಮೂಲಕ ಮುಂದಿನ ಪೀಳಿಗೆಗೂ ಉಳಿಸ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಎಲ್ಲರೂ ತಿಳಿದಂಥವ್ರಾಗಿ ಈ ಭಜನಾ ಪದಗಳನ್ನ ಈ ರೀತಿ ಮನೆಗೆ ಕರೆಸಿ ಹೇಳಿಸೋದ್ರಿಂದ ಅದರ ಸಂಪ್ರದಾಯ ಮುಂದುವರ್ಸ್ಕೊಂಡೇ ಹೋಗುತ್ತೆ ಅಂತಲೇ ಹೇಳ್ಬಹುದು. ಬರೀ ಕ್ರಿಕೆಟು, ಫಿಲಮು ಇಂಥವುದಕ್ಕೆ ಪ್ರೋತ್ಸಾಹ ಕೊಡೋದಕ್ಕಿಂತ ಈ ಥರದ್ದಕ್ಕೂ ಕೆಲವೊಂದಕ್ಕೆ ಪ್ರೋತ್ಸಾಹನ ಕೊಡಬೇಕು. ಆವಾಗಲೇ ನಮ್ಮ ಸಂಸ್ಕೃತಿ ಎಲ್ಲ ಉಳಿಯೋದು ಅಲ್ವಾ. ಮತ್ತು 3:30 ತನಕ ಪೂಜೆದೇ ಆಯಿತು. ಮತ್ತು ಬೆಳಗ್ಗೆ 7 ಗಂಟೆಯಿಂದ ಹೂವಿನ ಅಲಂಕಾರನ ಶುರು ಮಾಡಿಕೊಂಡ್ರು. ನನ್ನ ಮಗ ಬೆಂಗಳೂರಿಂದ ಸ್ವಲ್ಪ ಕಮಲದ ಹೂವು ಎಲ್ಲ ತಂದಿದ್ದ. ಸೊ ಅದರದ್ದೆಲ್ಲ ಹಾರನ ಮಾಡಿಸಿದ್ವಿ. ದೇವರಿಗೆ ಹೂವಿನ ಅಲಂಕಾರ ಮಾಡಿಸಿದ್ವಿ. ಸುಮಾರು 10,000 ರೂಪಾಯಿಂದ ಹೂವನ್ನೆಲ್ಲ ತರಿಸ್ಬಿಟ್ಟು 3 ದೇವ್ರಿಗೆ ಅಲಂಕಾರನ ಮಾಡಿಸಿದ್ವಿ. ಅಲಂಕಾರ ಅಂತೂ ತುಂಬಾ ಚೆನ್ನಾಗಿ ಬಂತು. ಹೂವಿನೆಲ್ಲ ಅಲಂಕಾರನೆಲ್ಲ ಮುಗಿಸಿದ ಮೇಲೆ ಮನೆಯಲ್ಲೇ ಒಳಗೆ ಅಡುಗೆ ಮಾಡ್ಕೊಂಡಿದ್ವಿ. ಎಡೆಗೆ ಅಂತಂದ್ಬಿಟ್ಟು ಹೋಳ್ಗೆ, ಶಿಕರಣೆ, ಪಲ್ಯ, ಕೋಸಂಬರಿ ಎಲ್ಲ ಒಳಗೆ ಮಾಡಿದ್ವಿ. ಇನ್ನು ಬಂದ ಜನಗಳಿಗೆ ಹೊರಗಡೆ ಅಡುಗೆನ ಮಾಡಿಸಿದ್ವಿ. ಪಾಯಸ, ಅನ್ನ ಸಾಂಬಾರು, ಬೋಂಡ ಎಲ್ಲ. ನಮ್ಮೂರ ದೇವ್ರಿಗೆ ಸ್ವಲ್ಪ ಮಡಿಯಿಂದನೇ ಮಾಡಬೇಕು. ಹಾಗಾಗಿ ಬೆಳಗ್ಗೆನೇ ಎದ್ಬಿಟ್ಟು ಸ್ನಾನ ಎಲ್ಲ ಮಾಡಿಕೊಂಡು ಉಪವಾಸ ಇದ್ಕೊಂಡೆ ಅಡುಗೆನೆಲ್ಲ ಮಾಡಿ ಮುಗಿಸಿದ್ವಿ. ಎಲ್ಲದನ್ನು ಅಷ್ಟು ನೀಟಾಗಿ ವೀಡಿಯೋನ ಮಾಡೋಕ್ಕಾಗಿರಲಿಲ್ಲ. ಏಕೆಂದರೆ ನಮ್ಮ ಮನೆ ಪೂಜೆನೇ ಅಲ್ವಾ. ಸೊ ಬೇರೆಯವ್ರ ಮನೆ ಪೂಜೆ ಆದರೆ ಬರೀ ವೀಡಿಯೋನೇ ಮಾಡ್ಕೊಂಡಿರ್ಬೋದು. ಮನೆ ಪೂಜೆ ಅಂತ ಅಂದಮೇಲೆ ನಮ್ಮದೇ ಆದ ಕೆಲಸಗಳಿರುತ್ತೆ. ಸೊ ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ವೀಡಿಯೋನ ಮಾಡ್ಕೊಂಡಿದ್ದೀನಿ. ಮನೆಯಲ್ಲಿ ಅಲಂಕಾರನೆಲ್ಲ ಮುಗಿದ್ಮೇಲೆ ಊರೊಳಗಡೆ ಬಸವಣ್ಣ ದೇವ್ರದ್ದು ದೇವಸ್ಥಾನ ಇದೆ. ಸೊ ಆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿನೂ ಅಷ್ಟೇ ಮಗ ಅಲಂಕಾರ ಎಲ್ಲ ಮಾಡಿದ್ದ. ಅಲ್ಲಿ ಹೋಗಿ ಪೂಜೆನ ಮಾಡಿಸ್ಕೊಂಡು ದೇವರಿಗೆ ಎಡೆನೆಲ್ಲ ಕೊಟ್ಟು ಬಂದ್ವಿ. ಬ್ರಹ್ಮದಿ ನಡುರಣ್ಯ ತೀರದಿ ಸ್ಥಳ ಬ್ರಹ್ಮ ನಡುರಣ್ಯ ತೀರದಿ ಒಳೆವ ಪಂಚಾಕ್ಷರಿಯ ಒಡೆಯ ಲಿಂಗನ ಮೇಲೆ, ಪಂಚಾಕ್ಷರಿಯ ಒಡೆಯ ಲಿಂಗನ ಮೇಲೆ ಹೂವ ಚೆಲ್ಲಾಡುವೆನು. ಸದ್ಗುರುವಿನ ಪಾದದ ಮೇಲೆ ಕಮಲ ಚೆಲ್ಲ. ದೇವಸ್ಥಾನದಲ್ಲಿ ಪೂಜೆನೆಲ್ಲ ಮುಗಿಸ್ಕೊಂಡು ಬಂದು ಮನೆಗೆ ಬಂದ್ವಿ. ಮನೇಲೂ ಮಂಗಳಾರತಿ ಎಲ್ಲ ಆಯಿತು. ದೇವರಿಗೆ ಎಡೆ ಮಾಡಿ ಆನಂತರ ಮಡ್ಲಕ್ಕಿನ ಹಾಕಿ ಆರತಿ ಎಲ್ಲ ಮಾಡಿದ್ವಿ. ಮನೇಲಿ ಪೂಜೆನೆಲ್ಲ ಮುಗಿಸಿ ಬಂದಿರೋ ನೆಂಟರನ್ನೆಲ್ಲ ಮಾತಾಡ್ಸೋದ್ರೊಳಗೇ ಟೈಮ್ ಆಗೋಯ್ತು. ಮಧ್ಯಾಹ್ನ 1 ಗಂಟೆ ಅಷ್ಟೇ ಆಗೋಯ್ತು. ಆನಂತರ ಊರಲ್ಲೇ ಇನ್ನೊಂದು ದೇವಸ್ಥಾನ ಇದೆ ದುರ್ಗಮ್ಮ ಅಂತ ಅಂದ್ಬಿಟ್ಟು ಅಲ್ಲಿಗೂ ದೇವ್ರಿಗೆ ಎಡೆನೆ ಎಲ್ಲ ತಗೊಂಡು ಹೋಗ್ಬೇಕಿತ್ತು. ಮನೆ ಪೂಜೆಗಳಂದರೆ ಅಷ್ಟೇ, ನಮಗೇನೆ ಟೈಮ್ ಇರಲ್ಲ. ಈ ರೀತಿ ಪೂಜೆ ಪುನಸ್ಕಾರಗಳನ್ನು ಮಾಡ್ತಿದ್ರೇ ಅಲ್ವಾ
ಮನೇಲಿ ಶಾಂತಿ ನೆಮ್ಮದಿ ಇರುತ್ತೆ. ಮತ್ತು ಹೆಣ್ಮಕ್ಳಾಗಿ ಹುಟ್ಟಿದ ಮೇಲೆ ಪೂಜೆ ಪುನಸ್ಕಾರ ಅನ್ನೋದು ನಮ್ಮ ಒಂದು ಭಾಗನೇ ಆಗಿರುತ್ತೆ. ಅಲ್ಲಿಂದ ದುರ್ಗಮ್ಮ ದೇವಸ್ಥಾನಕ್ಕೆ ಬಂದ್ವಿ. ಇಲ್ಲೂ ಕೂಡ ದೇವಸ್ಥಾನಕ್ಕೆ ಪೂಜೆನೆಲ್ಲ ಮಾಡಿಕೊಂಡು ಇಲ್ಲಿಗೂ ಸೀರೆ ಎಲ್ಲ ತಂದಿದ್ವಿ. ಸೊ ದೇವರಿಗೆ ಸೀರೆನೆಲ್ಲ ಹಾಕ್ಬಿಟ್ಟು ಮಂಗಳಾರತಿನ ಮಾಡಿಸ್ಕೊಂಡು ಹೊರಟ್ವಿ. ಈ ದುರ್ಗಮ್ಮ ದೇವಿದು ಏನು ಸ್ಪೆಷಲ್ ಅಂದರೆ ಈಚಲು ಮರದ ಮೇಲೇ, ಈಚಲು ಮರದ ಪಕ್ಕನೇ ದೇವಸ್ಥಾನ ಇರುತ್ತೆ. ಈಚಲು ಮರದ ಮೇಲೇ ಹತ್ತುತ್ತಂತೆ ದೇವರು. ಸೊ ಮನೆಯವರೆಲ್ಲ ಬಂದು ಪೂಜೆ ಮಾಡ್ಕೊಂಡು ಹೋಗಿದ್ದಕ್ಕೆ ತುಂಬಾ ಖುಷಿ ಅನ್ನಿಸ್ತು. ಪೂಜೆನೆಲ್ಲ ಮುಗಿಸ್ವಿ, ಮನೆಗೆ ಬಂದ್ವಿ. ನಾವು ಊಟ ಎಲ್ಲ ಮಾಡಿ ಸಂಜೆ 4 ಗಂಟೆ ಅಷ್ಟರಲ್ಲಿ ದೇವ್ರೂ ಹೊರಡ್ತು. ಇವಾಗಿನ ಕಾಲದಲ್ಲಿ ದೇವ್ರುಗಳ ಮೇಲೆ ಭಯ ಭಕ್ತಿ ನಂಬಿಕೆನೇ ಕಳ್ಕೊತಾ ಇದ್ದಾರೆ ಇವಾಗಿನ ಕಾಲದಲ್ಲಿ ಜನಗಳು. ಸೊ ಇಂಥ ಟೈಮಲ್ಲಿ ಈ ಥರ ಪೂಜೆಗಳನ್ನ ಮನೆಗೆ ದೇವ್ರುಗಳನ್ನ ಕರೆಸಿರೋದ್ರಿಂದ ಆ ದೇವರ ಮೇಲಿನ ಭಕ್ತಿ ಇನ್ನೂ ಹೆಚ್ಚಾಗುತ್ತೆ ಮತ್ತು ಈ ಸಂಪ್ರದಾಯ ಮುಂದುವರಿಯುತ್ತೆ. ಸೊ ಈ ಸಂಪ್ರದಾಯನ ಯಾವತ್ತೂ ಕೂಡ ನಾವು ಬಿಟ್ಕೊಡಬಾರ್ದು ಅಂತ ಹೇಳ್ತಾ ನನ್ನ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.